ದೇವ್ರಿ, ನೀವ್ ಏನೇ ಮಾಡಿದ್ರು ನನ್ನ ಪಾಲ್ಗೆ ನೀವೇ ದೇವ್ರು. ನನಗೆ ಮುತ್ತೈದೆ ಭಾಗ್ಯ ದೊರಕಿರೋದೆ ನಿಮ್ಮಿಂದ. ನೀನು ಮೊದಲನ್ನ ಬದಲಾಯಿಸ್ಬೇಕಮ್ಮ. ಅವನ ಮನಸ್ಸನ್ನ, ಅವನ ಬುದ್ಧಿನ, ಅವನ ನಡವಳಿಕೆನ ನೀನು ತಿದ್ದಬೇಕಮ್ಮ. ಇಲ್ಲ ಇಲ್ಲ, ಏನೇ ಆಗ್ಲಿ ಯಜಮಾನ್ರು ಹೇಳ್ದಂಗೆ ನಾನ್ ನಿಮ್ಮನ್ನ ಸರಿಯಾದ ದಾರಿಗೆ ತಂದೆ ತರ್ತೇನೆ. ನನ್ನನ್ನ ನಿಮ್ಮನ್ನ ಒಂದ್ ಮಾಡಿರೋ ಶ್ರಾವಣಿ ಸುಬ್ರಹ್ಮಣ್ಯ ಅವ್ರ ಮಾತನ್ನು ನಾನ್ ಬೆಲೆ ಕೊಡ್ತೀನಿ. ನಾವಿಬ್ರು ಸಂತಾಗಿ ಬಾಳ್ ಬದುಕಿದ್ರೆ ಅವರಿಬ್ರು ಪಟ್ಟಿರೋ ಕಷ್ಟದ್ದು ಸಾರ್ಥಕತೆ ಸಿಗ್ತದೆ. ಅಣ್ಣ, ಏನು ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಊಟ ಮಾಡಿ. ಹೇಗೆ ಊಟ ಸೇರುತ್ತೆ ನಂದಿನಿ ಅಮ್ಮ? ನನ್ನ ರಕ್ತ ಕುದಿತಾ ಇದೆ. ನಮಗಾಗಿರೋ ಅನ್ಯಾಯಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳೋವರೆಗೂ ನನ್ನ ಎದೆಯಲ್ಲಿ ಬೆಂಕಿ ಹಾಗೆ ಉರಿತಾ ಇರುತ್ತೆ. ಯುದ್ಧಕ್ಕೆ ಸಿದ್ಧವಾಗಿದ್ದೀನಿ. ನಮ್ಮ ಬದುಕನ್ನ ನರಕ ಮಾಡ್ಬಿಟ್ಲಲ್ಲ ವಿಜಯಾಂಬಿಕಾ, ಸೋಲ್ಸೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವಳು ಕಟ್ಟಿರೋ ಸುಳ್ಳಿನ ಕೋಟೆನ ಕೆಡವೋದು ಹೇಗೆ ಅಂತ ಚಿಂತೆ ಮಾಡ್ತಾ ಇದ್ದೀನಿ. ಅವಳೇನಾದರೂ ನಮ್ಮ ಎದುರುಗಡೆ ಬಂದ್ರೆ ಹಾಗೆ ಕುತ್ತಿಗೆ ಹೆಚ್ಚಿಗೆ ಸಾಯಿಸ್ಬಿಡ್ತೀನಿ. ನಿಮ್ಮ ಆಕ್ರೋಶ ಏನು ಅನ್ನೋದು ನನಗೆ ಗೊತ್ತಾಗ್ತಿದೆ ಅಣ್ಣ. ಹಾಗಂತ ನಿಮ್ಮ ಕೋಪ ಆಕ್ರೋಶನ ಹಿಡಿದಿಟ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ, ಅಥವಾ ತಾಳ್ಮೆಯಿಂದ ಇರಿ ಅಂತಲೂ ಹೇಳೋದಿಲ್ಲ. ನೀವು ಪಟ್ಟಿರೋ ಕಷ್ಟ ನಿಮಗೆ ಗೊತ್ತಿದೆ. ಅವಳ ಕೆಟ್ಟತನದಿಂದ ನಿಮ್ಮ ಇಡೀ ಜೀವನ ವ್ಯರ್ಥ ಆಗಿದೆ, ನಿಮ್ಮ ಬದುಕೆ ನಾಶ ಆಗಿದೆ. ಇನ್ನು ನೀವು ಸುಮ್ಮನೆ ಇರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಣ್ಣ. ಇರಿ. ತಗೊಳ್ಳಿ, ನೇರವಾಗಿ ವಿಜಯಾಂಬಿಕಾಗೆ ಕಾಲ್ ಮಾಡಿ. ತಗೊಳ್ಳಿ. ಏನು ಹೇಳ್ತಾ ಇದ್ದೀರಾ ನಂದಿನಿ ಅಮ್ಮ? ನಾನು ವಿಜಯಾಂಬಿಕಾಗೆ ಫೋನ್ ಮಾಡೋದಾ? ಹೌದು ಅಣ್ಣ. ನಿಮ್ಮ ಕೋಪ ಆಕ್ರೋಶ ಏನು ಅನ್ನೋದು ಅವಳಿಗೆ ಅರ್ಥ ಆಗಬೇಕು. ನೀವು ಅವಳಿಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಹೇಳಿ. ತಗೊಳ್ಳಿ. ಇದ್ಯಾವ್ದು ಹೊಸ ನಂಬರು? ಈ ದಾಂಡಿಗರು ಬೇರೆ ಯಾರ್ದು ಫೋನ್ ತಗೊಂಡ್ ಮಾಡ್ತಿದಾರಾ? ಹಲೋ. ಹಲೋ, ಯಾರು ಮಾತಾಡ್ತಿರೋದು? ಯಾಕೆ ಹೀಗೆ ನಗ್ತಿದ್ಯಾ? ಐ ಸೆಡ್ ಹೂ ಇಸ್ ದಿಸ್? ನಾನು ಪೃಥ್ವಿ. ಯಾರು? ಎಷ್ಟೋ ವರ್ಷದಿಂದ ಬಹಳ ಜೋಪಾನವಾಗಿ ನನ್ನನ್ನ ಕತ್ಲೆ ಕೋಣೆಯಲ್ಲಿ ಸಾಕಿದ್ಯಲ್ಲ, ಆ ಧ್ವನಿ ಮರ್ತೋಯ್ತಾ? ಆ ನಗು ಮರ್ತೋಯ್ತಾ? ನಿನಗೆ ನನ್ನನ್ನ ಬಿಟ್ಟು ಇರೋದಕ್ಕೆ ಆಗೋದೇ ಇಲ್ಲ ಅಲ್ವಾ? ಗೊತ್ತಾಗ್ಲಿಲ್ಲ ವಿಜಯಾಂಬಿಕಾ? ನಿನ್ನ ಪ್ರಾಣಕ್ಕೆ, ನಿನ್ನ ಮಾನಕ್ಕೆ, ನೀನು ಕಟ್ಕೊಂಡಿರೋ ಕೋಟೆಗೆ ಕುತ್ತಾಗಿರೋ ಪೃಥ್ವಿ. ನೀನಾ? ನಿನಗಿಷ್ಟೊಂದು ಧೈರ್ಯ ಬಂತ? ಪ್ರಾಣ ಉಳಿಸ್ಕೊಳ್ಳೋಕೆ ತಪ್ಪಿಸ್ಕೊಂಡು ಓಡೋದವ್ ನೀನು. ಈಗ ನನಗೆ ಕಾಲ್ ಮಾಡಿ ಹೆದರ್ಸೋ ತರ ಮಾತಾಡ್ತಿದ್ಯಾ? ಶಾಕ್ ಆಯ್ತಾ? ಕೆಟ್ಟ ದಾರಿಯಲ್ಲಿ ನಡೆಯೋ ನಿನ್ನಂತ ಕ್ರಿಮಿಗೆ ಇಷ್ಟೊಂದು ಧೈರ್ಯ ಇರುವಾಗ ಸತ್ಯದ ದಾರಿಯಲ್ಲಿ ನಡೀತಾ ಇರೋ ನಮಗೆ ಇನ್ನೆಷ್ಟು ಧೈರ್ಯ ಇರಬೇಡ? ನನ್ನ ಜೊತೆ ಸತ್ಯ ಇದೆ. ಆ ಸತ್ಯ ಹೊರಗಡೆ ಬಂದ್ರೆ ನಿನ್ನ ಗತಿ ಏನಾಗುತ್ತೆ ಗೊತ್ತಾ? ಇಷ್ಟೆಲ್ಲ ಮೆರಿತಾ ಇರೋ ನೀನು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀಯ. ನಿನ್ನ ಪಾಪದ ಕೊಡ ತುಂಬಿದೆ ವಿಜಯಾಂಬಿಕಾ. ನಿನ್ನ ಕೊನೆ ದಿನಗಳನ್ನ ಲೆಕ್ಕ ಹಾಕೋದಕ್ಕೆ ಶುರು ಮಾಡು. ಏ ಪೃಥ್ವಿ, ನನ್ನ ಬಗ್ಗೆ ಗೊತ್ತಿದ್ದು ನೀನ್ ಇಷ್ಟೆಲ್ಲ ಮಾತಾಡ್ತಿದ್ಯಾ?
ನಿನ್ನಿಂದ ಏನ್ ಮಾಡಕ್ ಸಾಧ್ಯ? ನಿನ್ ಕೈಯಲ್ಲಿ ನನ್ನನ್ನ ಏನು ಮಾಡಕ್ ಆಗಲ್ಲ. ಗೌರವ್, ನಾನೇನು ಮಾಡಬಲ್ಲೆ ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತಿದೆ. ಆ ಭಯ ನಿನ್ನೊಳಗೆ ಈಗಾಗಲೇ ಬಂದಿದೆ. ನೀನು ಎಷ್ಟೇ ಕೋಪದಲ್ಲಿ ಮಾತಾಡ್ತಾ ಇದ್ರು ನಡುಕ್ತಾ ಇರುವ ಆ ಧ್ವನಿ ನೀನು ಎಷ್ಟು ಹೆದರಿದ್ಯಾ ಅನ್ನೋದನ್ನ ತೋರಿಸ್ತಾ ಇದೆ. ನೀನು ಇಡ್ತಾ ಇರೋ ಹೆಜ್ಜೆಗಳು ನಿನ್ನನ್ನ ಸೋಲಿನ ಕಡೆ ಅಲ್ಲಲ್ಲ ಸಾವಿನ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾವೆ. ಇನ್ನೂ ನಿನಗೆ ನನ್ನನ್ನು ಹುಡುಕಿಸಿ ಹಿಡಿಬೇಕು ಅಂತ ಇದ್ರೆ, ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ನೀನೇ ಬೀದಿಗಿಳಿದು ಹುಡುಕು. ಯಾಕೆಂದ್ರೆ ಇನ್ನು ಮುಂದೆ ನೀನು ಬೀದಿಗೆ ಬರಲೇಬೇಕಲ್ಲ. ತಯಾರಾಗಿರೋ ವಿಜಯಾಂಬಿಕಾ, ಯುದ್ಧ ಶುರುವಾಗಿದೆ. ಇನ್ನು ಮುಂದೆ ಅವಳು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಣ್ಣ. ಪ್ರತಿ ದಿನ ಪ್ರತಿ ಕ್ಷಣ ಕಣ್ಣು ಮುಚ್ಚಿದ್ರು ಕಣ್ಣು ಬಿಟ್ಟರು ಅವಳ ಎದುರಿಗೆ ನಾನು ನೀವೇ ಕಾಣ್ತಾ ಇರಬೇಕು. ಇಡೀ ರಾತ್ರಿ ನಿದ್ದೆ ಇಲ್ಲದೆ ಒತ್ತಾಡಬೇಕು, ಹುಚ್ಚಿ ಹಾಗೆ ಅಲ್ದಾಡಬೇಕು. ಎಲ್ಲ ಆಗತ್ತೆ ನಂದಿನಿ ಅಮ್ಮ. ಇನ್ನು ಮುಂದೆ ಆ ಕೆಲಸನ ನಾನು ನೋಡ್ಕೊತೀನಿ.